ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ಚೆನ್ನಮ್ಮ ನಿಧನಕ್ಕೆ ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಸಂತಾಪ ಸೂಚಿಸ್ತಾ ಇದ್ದಾರೆ. ಚೆನ್ನಮ್ಮನವರು ವಿಧಿವಶರಾಗಿದ್ದು ದುಃಖದ ಸಂಗತಿ. ಅನೇಕ ಗೃಹಿಣಿಯರಿಗೆ ಚೆನ್ನಮ್ಮನವರು ಆದರ್ಶ ಗೃಹಿಣಿ. ದೇವೇಗೌಡರಿಗೆ ಎಂಥ ಕಷ್ಟ ಬಂದರೂ ಜೊತೆ ನಿಲ್ತಾ ಇದ್ರು. ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೇವೇಗೌಡರದು ಮತ್ತು ಚೆನ್ನಮ್ಮನವ್ರದ್ದು ನಾನು ತಿಳಿದ ಮಟ್ಟಿಗೆ ಬಹಳ ದೀರ್ಘಕಾಲದ ಅತ್ಯಂತ ಅನ್ಯೋನ್ಯವಾದ ಸಂಬಂಧ. ಪತಿ ಪತ್ನಿ ಇಷ್ಟು ದಶಕಗಳ ಇಷ್ಟು ಚೆನ್ನಾಗಿ ಒಂದಾಗಿದ್ದು ನಾನು ನೋಡೋದು ಭಾಳ ಅಪರೂಪ. ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮನವರು ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರಿನಲ್ಲಿ ದೇವೇಗೌಡರಿದ್ದರೆ ಮಧ್ಯಾಹ್ನ ಅವ್ರ ಜೊತೆ ಊಟಕ್ಕೆ ಜಾಯ್ನ್ ಆಗೋದು, ಅವರ ಎಲ್ಲ ಸ್ಥಿತಿಗತಿಗಳನ್ನ ನೋಡ್ಕೊಳೋದು ಮಾಡ್ಕೊಂಡು ಈ ವಯಸ್ಸಲ್ಲೂ ಕೂಡ ದೇವೇಗೌಡರ ಜೊತೆ ಜೀವನ ಮಾಡ್ತಿದ್ರು. ಅಂಥ ಚೆನ್ನಮ್ಮನವ್ರು ಇವತ್ತು ದೂರ ಆಗಿರೋದು ನಿಜವಾಗ್ಲೂ ದುಃಖದ ಸಂಗತಿ. ಅವರು ಅನೇಕ ಗೃಹಿಣಿಯರಿಗೆ ಆದರ್ಶವಾದ ಗೃಹಿಣಿ. ದೇವೇಗೌಡರಿಗೆ ಭುಜಕ್ಕೆ ಭುಜ ಕೊಟ್ಟು ಅವರ ಇಡೀ ರಾಜಕೀಯ ಜೀವನದಲ್ಲಿ ಎಂತೆಂಥ ಕಷ್ಟ ಇದು ಬಂದರೂ ಕೂಡ ಎಳಕದೆ ಅಂಜದೆ ನಿಂತ್ಕೊಳ್ಳುವಂಥ ಶಕ್ತಿ ತುಂಬಿದಂಥ ಸದ್ಗುಣ ಇವತ್ತಿಲ್ಲ ಆಗಿರೋದು ನನಗೆ ನಿಜವಾಗ್ಲೂ ನೋವುಂಟು ಮಾಡುತ್ತೆ. ಸನ್ಮಾನ್ಯ ದೇವೇಗೌಡರ ವಯಸ್ಸಲ್ಲಿ ಇದನ್ನು ತಡ್ಕೊಳೋದು ಭಾಳ ಕಷ್ಟ ಆಗ್ಬೋದು. ಆದರೂ ಅನಿವಾರ್ಯ ಪರಿಸ್ಥಿತಿ ಇರೋದ್ರಿಂದ ಭಗವಂತ ಇದನ್ನೆಲ್ಲ ತಡ್ಕೊಳೋ ಶಕ್ತಿ ಅವ್ರಿಗೆ ಕೊಡಲಿ. ದೇವೇಗೌಡರು ಇದನ್ನು ಯಾವುದನ್ನು ಸಾಮಾನ್ಯ ಲಕ್ಷ್ಮೀ ನರಸಿಂಹ ಸ್ವಾಮಿ